ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. 1000 ಸಂಚಿಕೆ ಪೂರೈಸುತ್ತಿದ್ದಂತೆ ವೀಕ್ಷಕರಿಗೆ ಶಾಕಿಂಗ್ ಸುದ್ದಿ. ಪುಟ್ಟಕ್ಕನ ಮಕ್ಕಳು ಮುಕ್ತಾಯ ಆಗುತ್ತಾ? ಪುಟ್ಟಕ್ಕನ ಮಕ್ಕಳು ಕತೆ ಮತ್ತೆ ಟೇಕ್ ಆಫ್ ಆಗಿದೆ. ಮುಕ್ತಾಯ ಆಗುತ್ತಾ ಅಂತ ಅಂದುಕೊಂಡಿದ್ದ ಸ್ಟೋರಿಗೆ ಹೊಸ ಹುರುಪು ತಗೊಂಡು ಬಂದಿದೆ. ಇದೇ ಸಂದರ್ಭದಲ್ಲಿ 1000 ಸಂಚಿಕೆ ಪೂರೈಸಿದೆ ಧಾರಾವಾಹಿ. ಅಶ್ವಿನಿ ನಕ್ಷತ್ರ, ಜೋಡಿ ಹಕ್ಕಿ, ಭೂಮಿಗೆ ಬಂದ ಭಗವಂತ ಸೇರಿದಂತೆ ಹಲವು ಯಶಸ್ವಿ ಧಾರಾವಾಹಿಯನ್ನು ಕೊಡುಗೆ ನೀಡಿರೋ ಆರೂರು ಜಗದೀಶ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರೋ ಪುಟ್ಟಕ್ಕನ ಮಕ್ಕಳು ಕೂಡ ದಾಖಲೆಯ ಮೈಲುಗಲ್ಲು ಸಾಧಿಸಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಉಮಾಶ್ರೀ, ವಿದ್ಯಾಶ್ರೀ, ಸಂಜನಾ ಬುರ್ಲಿ, ಮಂಜು ಭಾಷಿಣಿ, ಶ್ವೇತಾ, ಸಾರಿಕಾ, ಅಕ್ಷರ, ಸುಮಾ, ಧನುಷ್ ಹೀಗೆ ಹಲವಾರು ಪಾತ್ರಗಳು ಸೇರಿದಂತೆ ಪ್ರತಿಯೊಂದು ಕಲಾವಿದರ ಪಾತ್ರ ವೀಕ್ಷಕರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಬಗ್ಗೆ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಟಾಪ್ ಲಿಸ್ಟಲ್ಲಿದ್ದ ಸೀರಿಯಲ್ಗೆ ಡಿಸಿ ಸ್ನೇಹ ಸಾವು ಹೊಡೆತ ಕೊಟ್ಟಿತು. ಸ್ನೇಹ ಪಾತ್ರ ಮಾಡ್ತಿದ್ದ ಸಂಜನಾ ಬುರ್ಲಿ ಅವರು ವಿದ್ಯಾಭ್ಯಾಸದ ಕಾರಣದಿಂದ ಪುಟ್ಟಕ್ಕನಿಂದ ಹೊರಬಂದ ನಂತರ TRP ಕಡಿಮೆ ಆಯಿತು. ಈ ನಡುವೆ ಸಮಯ ಬದಲಾವಣೆ ಹೊಡೆತ ಕೂಡ ಎದುರಾಯಿತು. ಈ ನಡುವೆ ಸಾಕಷ್ಟು ಪಾತ್ರಗಳು ಬಂದು ಹೋದವು. ಸ್ನೇಹ ಪಾತ್ರ 2 ಬಾರಿ ರೀಪ್ಲೇಸ್ ಆಯಿತು. ಇನ್ನೇನು ಪುಟ್ಟಕ್ಕನ ಕತೆ ಮುಗೀತು ಅನ್ನುವಾಗಲೇ ಸವಾಲುಗಳನ್ನು ಎದುರಿಸಿ 1000ದ ಒಡತಿಯಾಗಿದ್ದಾಳೆ. ಪುಟ್ಟಕ್ಕನ ಮಕ್ಕಳು ಮುಕ್ತಾಯ ಆಗುತ್ತಾ ಎಂಬ ಪ್ರಶ್ನೆಗೆ ಉತ್ತರ ಹೌದು. ಈ ಹಿಂದೆ ಮಾಧ್ಯಮದೊಂದಿಗೆ ಮಾತನಾಡಿದ್ದ ಆರೂರು ಜಗದೀಶ್ ಅವರು 1000 ಸಂಚಿಕೆವರೆಗೂ ಸ್ಟೋರಿ ಮುಂದುವರೆಸುತ್ತೇನೆ, ಇದೇ ಸಂದರ್ಭದಲ್ಲಿ ಧಾರಾವಾಹಿಯನ್ನು ಮುಕ್ತಾಯ ಮಾಡುತ್ತೇವೆ ಅಂತ ಹೇಳಿದ್ದರು. ಹಾಗೂ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ತೋರಿಸುವ ಪುಟ್ಟಕ್ಕನ ಮನೆ ಇರೋ ಸೆಟ್ ಭೂಮಿಕಾ ಹೌಸ್ ಓನರ್ ಖಾಸಗಿ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡಿದ್ರು. ಪುಟ್ಟಕ್ಕನ ಮಕ್ಕಳು ಇನ್ನು ಕೆಲವೇ ದಿನಗಳು ಮಾತ್ರ ಪ್ರಸಾರ ಆಗಲಿದೆ ಅಂತ ಹೇಳಿದ್ರು. ಸೊ ವೀಕ್ಷಕರೇ, ಸದ್ಯ ಈಗ 1000 ಸಂಚಿಕೆಯನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಶಸ್ವಿಯಾಗಿ ಪೂರೈಸಿದೆ. ಇನ್ನು ಈ ಧಾರಾವಾಹಿ ಮುಂದುವರಿಯಬೇಕಾ ಅಥವಾ ಇಲ್ಲಿಗೆ ನಿಲ್ಲಿಸಿದರೆ ಒಳ್ಳೆಯದಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಹಾಗೂ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.